ನಮಸ್ಕಾರ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರು. ಇದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಧ್ಯೇಯ ಗುರಿ ಬಗ್ಗೆ ನಾನು ಮಾತಾಡ್ತಿದ್ದೆ. ಈ ಧ್ಯೇಯ ಗುರಿ ಇದನ್ನ ನೀವು ನಿಮ್ಮ ಬಲಭಾಗದ ಮಿದುಳಲ್ಲಿ ರೆಕಾರ್ಡ್ ಮಾಡಬೇಕು. ರೀಪ್ರೋಗ್ರಾಮಿಂಗ್ ಹಂಗೆ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಮಾಡಬೇಕು ಅಂತಂದ್ರೆ ಒಂದು ಸಣ್ಣ ವಿಧಾನ. ಈ ನೀವು ಕೆಲವ ಪಿಕ್ಚರ್ಗಳನ್ನ ಟಿವಿನಲ್ಲಿ ಅಥವಾ ಸಿನಿಮಾ ಥಿಯೇಟರ್ ಅಲ್ಲಿ ಅಥವಾ ಎಲ್ಲೋ ನೀವು ನೋಡ್ತೀರಾ. ಕೆಲವು ಸೀನ್ಗಳು ನಿಮ್ಮ ತಲೆ ಒಳಗಡೆ ತುಂಬಾ ಸ್ಟ್ರಾಂಗ್ ಆಗಿ ರೆಕಾರ್ಡ್ ಆಗಿರುತ್ತೆ. ಇನ್ನು ಕೆಲವೆಲ್ಲ ನೀವು 3 ಗಂಟೆ ಕಾಲ ಕೂತ್ ನೋಡಿರ್ತೀರಾ. ಕೆಲವೆಲ್ಲ ನೀವು ನೆನ್ಸ್ಕೊಂಡ್ರು ನೆನಪಿಗೆ ಬರಲ್ಲ. ಕೆಲವು ಸೀನರಿಗಳು ಮಾತ್ರ ನಿಮ್ಮನ್ನು ಟಚ್ ಆಗುತ್ತೆ. ನಿಮ್ಮ ಮನಸ್ಸು ಆ ಸ್ಕ್ರೀನ್ ಅಲ್ಲಿ ಏನ್ ತೋರಿಸ್ತಾರೆ ಅದು ನಿಮ್ಮ ಮನಸ್ಸಿಗೆ ಹತ್ತಿರದಲ್ಲಿ ಬಂದಿರುತ್ತೆ ಅಥವಾ ನಿಮ್ಮ ಮನಸ್ಸಿಗೆ ಬೇಕಾದಂಗದಿರುತ್ತೆ. ನಿಮ್ಮ ಭಾವನೆಗಳಿಗೆ ಆ ಚಿತ್ರ ಪಿಕ್ಚರ್ ಅಲ್ಲಿ ಏನಿದೆ ಅದು ಸ್ಪಂದಿಸುತ್ತೆ. ಸ್ಪಂದಿಸಿದಾಗ ಅದು ನಿಮಗೆ ಬೇಕಾಗುತ್ತೆ. ನಿಮಗೆ ಬೇಕು ಅಂತ ಅನ್ನೋದನ್ನ ತಲೆ ಮಿದುಳು ತಗೊಂಡು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ನೀವು ರಾಜ್ಕುಮಾರ್ ಪಿಕ್ಚರ್ ಅಲ್ಲಿ ಕನಸು ಈ ಲವ್ ಮಾಡುವಾಗ ಕನಸುಗಳು ಬರ್ತಾ ಇತ್ತು. ಕನಸು ಸೀನರಿಗಳೆಲ್ಲ ಸುಮಾರು ಆಗ್ತಾ ಇದ್ರು. MGR ಪಿಕ್ಚರ್ಗಳು, ಶಿವಾಜಿ ಗಣೇಶನ್ ಪಿಕ್ಚರ್ಗಳು, ಅಮಿತಾಬ್ ಬಚ್ಚನ್ ಪಿಕ್ಚರ್ಗಳು, ರಾಜ್ಕುಮಾರ್ ಪಿಕ್ಚರ್ಗಳು, ಇದೆಲ್ಲ ಕನಸಿನ ಸೀನ್ಗಳು. ಈಗ ಬಿಡಿ ಹೆಚ್ಚು ಬರಲ್ಲ. ಆ ಕಾಲದಲ್ಲಿ ಕನಸಿನ ಸೀನ್ಗಳೆಲ್ಲ ತುಂಬಾ ಹಾಕ್ತಾ ಇದ್ರು. ಆ ಇಡೀ ಪಿಕ್ಚರ್ ಅಲ್ಲಿ ಆ ರೆಕಾರ್ಡ್ಗಳಲ್ಲಿ ಅದೇನು ಕನಸಿನ ಸೀನ್ಗಳು ಮಾಡಿರ್ತಾರೆ, ಚಿತ್ರೀಕರಣ ಮಾಡಿ ನಮಗೆ ತೋರಿಸ್ತಾರೆ. ಅದು ಹಂಗೆ ನೀವು 10 ವರ್ಷ ಆದ್ರೂ ತಲೆ ಬಿಟ್ಟು ಹೋಗೋದಿಲ್ಲ, ರೆಕಾರ್ಡ್ ಆಗಿ ಹೋಗುತ್ತೆ. ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿರ್ತಾರೆ ಆ ಸೆಟ್ಟಿಂಗ್ಸ್ ಹಾಕೋದಕ್ಕೆ. ಆ ಸೆಟ್ಟಿಂಗ್ಸ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರದಲ್ಲಿರುತ್ತೆ, ರೆಕಾರ್ಡ್ ಆಗುತ್ತೆ. ಅದೇ ಫಾರ್ಮುಲಾ ಇಲ್ಲಿ. ನೋಡಿ, ನೀವು ನಿಮ್ಮ ವೈಫ್ ದಿನನಿತ್ಯ ಸ್ನಾನ ಮಾಡ್ತಾರೆ, ಬೊಟ್ಟಿಟ್ಕೊಂತಾರೆ, ಡ್ರೆಸ್ ಮಾಡ್ಕೊಂತಾರೆ, ಆ ಸೀರೆ ಉಟ್ಕೊಂತಾರೆ. ನಿಮಗೆ ಕೆಲವು ದಿವಸ ಮಾತ್ರ ಕೆಲವು ಸೀರೆಗಳು ಮಾತ್ರ ನಿಮಗೆ ಇಳಿಸುತ್ತೆ. ಕೆಲವು ರೀತಿ ಅವರು ತಲೆ ಬಾಚಿದಾಗ ಮಾತ್ರ ನಿಮಗೆ ಅವ್ರನ್ನ ನೋಡ್ಬೇಕು ಅಂತ ಅನ್ಸುತ್ತೆ. ನಿಮ್ಮ ಮನಸ್ಸಿಗೆ ಹತ್ರ ಅದನ್ನ ಹೇಳೋದಕ್ಕೆ ಬರ್ತಾ ಇದ್ದೀವಿ. ಮನಸ್ಸಿಗೆ ಹತ್ತಿರದಲ್ಲಿ ಇರೋ ಹಾಗೆ ನೀವು ಮಾಡಬೇಕು. ನಿಮ್ಮ ಮನಸ್ಸಿಗೆ ಖುಷಿ ಕೊಡೋ ಹಾಗೆ. ಇದಕ್ಕೇನ್ ಮಾಡ್ಬೇಕು ಅಂತಂದ್ರೆ, ಚಿತ್ರೀಕರಣ ಮಾಡಬೇಕು. ಚಿತ್ರೀಕರಣ ಏನ್ ಮಾಡಬೇಕು? ಕಣ್ಣನ್ನ ಮುಚ್ಕೊಂಡು ಒಂದು ಬ್ಲಾಕ್ ಬೋರ್ಡ್ ಅಲ್ಲಿ, ಅದು ಕರಿ ಬ್ಲಾಕ್ ಬೋರ್ಡ್, ಆ ಕರಿ ಬ್ಲಾಕ್ ಬೋರ್ಡ್ ಅಲ್ಲಿ ಚಾಕ್ ಪೀಸ್ ತಗೊಂಡಿದ್ದೀರಾ. ಆ ಚಾಕ್ ಪೀಸ್ ಉಪಯೋಗಿಸಿ ನೀವು ನಿಮ್ಮ ಧ್ಯೇಯ ಗುರಿಯನ್ನ ಬರಿತಾ ಇದ್ದೀರಾ. 3 ಲೈನು. ಮೊದಲನೇ ಲೈನು ನಿಮ್ಮ ಧ್ಯೇಯ. ಅದು ಏನ್ ಬೇಕಾಗಿರ್ಬೋದು. ಪರ್ಮನೆಂಟ್ ಗೋಲ್, ಟೆಂಪರರಿ ಗೋಲ್ ಅಲ್ಲ. ಪುನಃ ಹೇಳ್ತೀನಿ ಟೆಂಪರರಿ ಗೋಲ್ನ ಆಮೇಲೆ ಹೇಳ್ತೀನಿ. ಈಗ ಪರ್ಮನೆಂಟ್ ಗೋಲ್ನ ರೆಕಾರ್ಡ್ ಮಾಡೋದು ಹೇಗೆ ಅಂತ. ಅದೇ ಗುರಿಯನ್ನ ನೀವು ಬ್ಲಾಕ್ ಬೋರ್ಡ್ ಮೇಲೆ ಬರೆದಿದ್ದೀರಾ. 2ನೇ ಲೈನ್ ಅಲ್ಲಿ ಆ ಗುರಿ ಮುಟ್ಟಬೇಕಾದ್ರೆ ಒಂದು ಟಾರ್ಗೆಟ್ ಬೇಡವಾ ನಮ್ಗೆ? ಹೇಳಿ ನೋಡಿ. ಇಲ್ಲಿಂದ ಮೈಸೂರಿನಿಂದ ಬ್ಯಾಂಗ್ಳೂರ್ ಹೋಗ್ತೀನಿ ಅಂತಂದ್ರೆ ಮ್ಯಾಕ್ಸಿಮಮ್ ಬಸ್ಸಲ್ಲಿ ಹೋದ್ರೆ ಲಡ್ಕಾಸಿ ಬಸ್ಸು ಟಕೋಟಾ ಗಾಡಿಯಲ್ಲಿ ಹೋದ್ರು ನಿಮಗೆ 4 ಅವರ್ಸ್ ಮ್ಯಾಕ್ಸಿಮಮ್. ಲಡ್ಕ ಪಡ್ಕ ಅಲ್ಲಾಡ್ಸ್ಕೊಂಡು ಊರೆಲ್ಲ ನಿಲ್ಸ್ಕೊಂಡು ಹೋದ್ರು 4 ಅವರ್ಸ್ ಅಲ್ಲಿ ಹೋಗುತ್ತೆ ಮ್ಯಾಕ್ಸಿಮಮ್ ಪೀರಿಯಡ್. ಅದು ತುಂಬಾ ಬೇಗ ಅಂದ್ರೆ ಓಲ್ವೋ ಬಸ್ ಅಲ್ಲಿ 2.5 ಗಂಟೆ ಕಾಲದಲ್ಲಿ ತಗೊಂಡು ಬಿಟ್ಬಿಡ್ತಾರೆ ನಿಮ್ಮನ್ನ. ಬೇಡಿ, ನಾವು ತುಂಬಾ ನಿಧಾನಕ್ಕೆ ಹೋಗೋಣ, ನಿಂತೇ ಹೋಗೋಣ. ಹಾಗೆ ನಿಂತು ನೀವು ಮಾಡ್ತೀನಿ, ನಿಧಾನಕ್ಕೆ ಮಾಡ್ತೀನಿ ಅಂತಂದ್ರೆ 8 ವರ್ಷ ಆಗ್ಬೋದು ನಿಮ್ಮ ಗುರಿಯನ್ನು ಮುಟ್ಟಾಕೆ. ಅಲ್ಲಿ ಬರಿಬೇಕು 10 ವರ್ಷ ಕಾಲಗಳಲ್ಲಿ ನಾನು ಈ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತೀನಿ. 10 ವರ್ಷಗಳಲ್ಲಿ ನಾನು 50-80 ಸೈಟ್ ಅನ್ನ ಕೊಂಡ್ಕೊಂಡು ಮನೆ ಕಟ್ತೀನಿ. ಅದು ಏನ್ ಬೇಕಾದ್ರೆ ಇರ್ಬೋದೇ, ನಾನು ಸುಮ್ಮನೆ ಹೇಳ್ತೀನಿ ಎಕ್ಸಾಂಪಲ್. ಆ ತರದನ್ನ ಬರಿಬೇಕು. 2ನೇ ಲೈನ್. ಈ 3ನೇ ಲೈನ್ ಏನು ಅಂತಂದ್ರೆ, ಅದನ್ನ ಹೇಳೋದ್ರ ಬದಲು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈ 3ನೇ ಲೈನು ತುಂಬಾ ಇಂಪಾರ್ಟೆಂಟ್ ಇದೆ. ಒಂದು ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್, ಆ ಮಗುನ ಖುಷಿ
ಪಡಿಸ್ಬೇಕು ಅಂತಂದ್ರೆ ಒಂದು ವಸ್ತು ಅಥವಾ ಒಂದು ದುಡ್ಡನ್ನ ಮಗು ಕೈ ಕೊಡ್ಬೇಕು. ನೀವು 10 ರೂಪಾಯಿ 20 ರೂಪಾಯಿ ಕೊಟ್ರೆ ತಲೆ ಒಳಗಡೆ ಹೋಗಲ್ಲ, ಮಗುಗೆ ಇಷ್ಟ ಆಗಲ್ಲ. ಅದು 100 ರೂಪಾಯಿ ಮೇಲೆ ಇರಬೇಕು. 500 rupees ಕೊಡಿ, 500 rupees ನೋಟು, 1000 rupees ನೋಟು ಆ ಮಗು ಕೈ ಕೊಡಿ. ಅದನ್ನ 6 ವರ್ಷ 8 ವರ್ಷ ಆಗಿರುತ್ತೆ. 1000 ರೂಪಾಯಿ ನೋಟು ಅಂದ್ರೆ ಅದಕ್ಕೆ ಏನೇನ್ ಬರುತ್ತೆ ಅಂತ ಗೊತ್ತಿರಲ್ಲ, ಆದ್ರೆ ಪರಮಾನಂದ ಅದಕ್ಕೆ. ದುಡ್ಡು ನೋಡಿದ್ರೆ ದುಡ್ಡು ಅಂದ್ರೆ ಹೆಣನೂ ಎದ್ದೇಳುತ್ತೆ ಅಂತಾರೆ. ತಲೆ ಮಿದುಳಲ್ಲಿ ಹುಟ್ಟದಾಗಿಂದ ಹಿಡಿದು ಸಾಯೋ ತನಕ ದುಡ್ಡೇ ಪ್ರಾಮುಖ್ಯತೆ. ಮನುಷ್ಯ ಹೋರಾಡೋದೇ ದುಡ್ಡಿಗೋಸ್ಕರ. ಪ್ರತಿ ಒಂದು ಹೆಜ್ಜೆನು ದುಡ್ಡನ್ನ ಹುಡ್ಕೊಂಡೇ ಮನುಷ್ಯ ಹೋಗೋದು. ದುಡ್ಡು, ಆ ದುಡ್ಡು ಎಲ್ಲಿ ಸಿಗಲ್ಲ ಅಂತ ಗೊತ್ತಾಗತ್ತೆ. ಅದು ಏನೇ ಇರಲಿ ಅದರ ಹತ್ರನೇ ಹೋಗೋದಿಲ್ಲ ಮನುಷ್ಯ. ಸೊ ನಿಮ್ಮ ಗುರಿಗೆ ನೀವು ಏನು ಗುರಿ ಹಾಕೊಂಡಿದ್ದೀರಾ ಆ ಗುರಿಗೆ ಈ ದುಡ್ಡು ಮೂಲ ಕಾರಣ. 50-80 ಸೈಟ್ ತಗೋಬೇಕು ಅಂತಂದ್ರೆ 40 ಲಕ್ಷ ರೂಪಾಯಿ ಬೇಕು, 40-50 ಲಕ್ಷ ರೂಪಾಯಿ ಬೇಕು. 40-50 ಲಕ್ಷ ರೂಪಾಯಿ ಇಲ್ಲದೆ ಹೋದ್ರೆ ಸೈಟ್ ತಗೊಳಕ್ಕಾಗಲ್ಲ. ಅದರಲ್ಲಿ ಮನೆ ಕಟ್ತೀನಿ ಅಂದ್ರೆ ಮೇಲೆ ಒಂದು 25-30 ಲಕ್ಷ, 1 ಕೋಟಿ ರೂಪಾಯಿ. 50-80 ಮನೆ ಸೈಟ್ ಅಲ್ಲಿ ಮನೆ ಕಟ್ತೀನಿ ಅಂದ್ರೆ ಸೊ 1 ಕೋಟಿ ರೂಪಾಯಿ ನಿಮಗೆ ಬೇಕೇ ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ನೋಡಿ ವೈಸ್ ಪ್ರೆಸಿಡೆಂಟ್ ಆಗ್ತೀನಿ ಅಂತ ಪ್ಲಾನ್ ಮಾಡಿದೀರಾ. ನಿಮಗೆ ಈಗ 25,000 ರೂಪಾಯಿ ಸೂಪರ್ವೈಸರಿ ಕ್ಯಾಟಗರಿ ಇದ್ದೀರಿ, 25,000 ಸಂಬಳ ಕೊಡ್ತಾ ಇದ್ದಾರೆ. ಅದೇ ನೀವು ವೈಸ್ ಪ್ರೆಸಿಡೆಂಟ್ ಆದ್ರೆ ನಿಮಗೆ ಒಂದು ತಿಂಗಳಿಗೆ 4 ರಿಂದ 5 ಲಕ್ಷ ರೂಪಾಯಿ ಸಂಬಳ, 5 lakhs ಸ್ಯಾಲರಿ ಪರ್ ಮಂತ್. 5 ಲಕ್ಷವನ್ನ 12ರಿಂದ ಗುಣಿಸಿ, 12 ತಿಂಗಳು ವರ್ಷ ಎಷ್ಟಾಯ್ತು? 60 ಲಕ್ಷ. 60 ಲಕ್ಷವನ್ನ ನೀವು ಬೋರ್ಡ್ ಮೇಲೆ ಬರಿಬೇಕು. ಅದು 10 ವರ್ಷ ಧ್ಯೇಯ ಇತ್ತು ಅಂತಂದ್ರೆ 60 × 10. 5 ವರ್ಷ ಧ್ಯೇಯ ಇಟ್ಟಿದ್ರೆ 60 × 5. 8 ವರ್ಷ ಗುರಿ ಹಾಕಿದ್ದೀರಾ. ತಿಂಗಳು ಸಂಬಳ ಏನು ಅದನ್ನ 12 ತಿಂಗಳು ವರ್ಷಕ್ಕೆ ಇಟ್ಟು 8 ವರ್ಷ ಗುರಿ ಹಾಕೊಂಡಿದ್ರೆ 8 ವರ್ಷಕ್ಕೆ ಎಷ್ಟು ದುಡ್ಡು ಅದನ್ನ ಹಾಕ್ಬೇಕು. ಒಟ್ಟು ಮೊತ್ತ ನೀವು ಹಾಕಿದಾಗೆ ತಲೆ ಒಳಗಡೆ ದೊಡ್ಡ ದುಡ್ಡು ಕಾಣುತ್ತೆ. ಆಸೆ. ಕನ್ನಡ ಕೋಟ್ಯಾಧಿಪತಿ ತೋರಿಸ್ತಾನ, ನೋಡಿದ್ರಿ ಟಿವಿನಲ್ಲಿ. ಒಬ್ರು ಅಲ್ಲಿ 3,20,000 ಮೇಲೆ ಮುಟ್ಟೋರು ಬಲು ಕಡಿಮೆ. ನಿಮಗೆ 4 ತಿಂಗಳು 5 ತಿಂಗಳು ನಡೆಸಿದ್ರೆ ಒಬ್ಬ 25 ಲಕ್ಷ ತಗೋತಾನ. ಯಾರು ಹೋಗೋದೇ ಇಲ್ಲ. ಹಬ್ಬಬ್ಬ ಅಂದ್ರೆ 6,40,000 ಅದ್ರ ಮೇಲೆ ಹೋಗಲ್ಲ. ಆದ್ರೆ ನಮ್ಮ ತಲೆ ಒಳಗಡೆ ಕೋಟಿ 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 ರೆಕಾರ್ಡ್ ಮಾಡ್ಬಿಡ್ತಾರೆ ಅವರು. ಕೋಟಿ ಮುಟ್ತೀನಿ ಅಂತ ತಿಳ್ಕೊಂಡು ಕೂರ್ತೀರಾ ನೀವಲ್ಲಿ. ಹಾಗೆ ಒಂದು ದುಡ್ಡು ಒಟ್ಟು ಮತ್ತು ದುಡ್ಡನ್ನ ನಿಮ್ ತಲೆ ತೋರಿಸ್ಬೇಕು. ರೆಕಾರ್ಡ್ ಆಗುತ್ತೆ ತಲೆನಲ್ಲಿ. ಬೋರ್ಡ್ ಅಲ್ಲಿ ಬರೆದ್ರೆ ಆಗತ್ತಾ? ಇದೊಂದು ಎಕ್ಸಾಂಪಲ್ ಹೇಳಿದೆ ನಾನು. ಒಂದು ವೈಟ್ ಶೀಟ್ ತಗೋಬೇಕು, A4 ಅಥವಾ A3. ನಿಮ್ಮ ಮನಸ್ಸಿಗೆ ನಿಮಗೆ ಬೇಕಾಗಿರೋ ಕಲರ್ ಬಣ್ಣ ಯಾವ್ದು ಇಷ್ಟ ಆಗುತ್ತೆ, ಒಂದೊಂದು ಲೈನ್ ಅನ್ನ ಒಂದೊಂದು ಬಣ್ಣದಲ್ಲಿ ಬರಿಬೇಕು. ಗೊತ್ತಾಯ್ತಲ್ಲ? ಅದು ಅಟ್ರಾಕ್ಟಿವ್ ಆಗಿರ್ಬೇಕು. ಕೈಯಲ್ಲಿ ಬರೋದ್ರೆ ಸೊಟ್ಟ ಮಟ್ಟ ಬರೀತೀರಾ, ನೀವು ಆರ್ಟಿಸ್ಟ್ ಅಲ್ಲ. ಅದಕ್ಕೆ ನೀವೇನ್ ಮಾಡ್ತೀರಾ, ಈ ಗೋ ಟು DTP ಸೆಂಟರ್. DTP ಸೆಂಟರ್ ಹೋಗಿ ಅವ್ರಿಗೆ ಹೇಳಿದ್ರೆ ಅವರಿಗೆ ಗೊತ್ತಿರುತ್ತೆ ನಿಮ್ಮ ತಲೆ ಒಳಗಡೆ ಏನಿದೆ, ಹೇಗೆ ಇದನ್ನ ಮಾಡಬೇಕು ಅಂತ ಅನ್ನೋದೊಂದು ಐಡಿಯಾ ನೀವು ಕೊಟ್ಟಿದ ತಕ್ಷಣ ಅವರು ಅದನ್ನ ಚಿತ್ರೀಕರಣ ಮಾಡಿ ಅದರಲ್ಲಿ ಪ್ರಿಂಟ್ ಔಟ್ ತೆಗೆದು ನಿಮಗೆ ಕೊಟ್ಬಿಡ್ತಾರೆ. ಕಲರ್ ಪ್ರಿಂಟ್ ಬ್ಯೂಟಿಫುಲ್ ಆಗಿರುತ್ತೆ. ಕೆಲವು ಬ್ಯಾನರ್ಗಳೆಲ್ಲ ನೋಡಿ ಏನು ಅಟ್ರಾಕ್ಷನ್. ಹೋಗ್ತಾ ಇರ್ತೀವಿ, ಯಾವ್ದೋ ಒಂದು ಬ್ಯಾನರ್ ನೋಡ್ಬಿಡ್ತೀವಿ, ಅದು ಕಣ್ಣಲ್ಲಿ ಹಿಂಗ್ ತಿರುಗಿ ನೋಡೋದ್ರಲ್ಲಿ ನಿಮ್ಗೆ ಅಟ್ರಾಕ್ಟ್ ಆಗೋಗುತ್ತೆ. ಗಾಡಿ ನಿಲ್ಲಿಸ್ಬಿಡ್ತೀರಾ ನೀವು. ಸರಿ, ಗಾಡಿನ ಒಂದು 2 ಸೆಕೆಂಡ್ ನಿಲ್ಲಿಸಿ ಅದು ಏನು ಅಂತ ಒಂದು ಕಣ್ಣಾರ ಪೂರ್ತಿ ಎಲ್ಲ ನೋಡಿ ಆಮೇಲೆ ಗಾಡಿ ಬಿಡ್ತೀರ. ಹಾಗೆ ನೀವು ಮಾಡೋ ಚಾರ್ಟ್ ನಿಮಗೆ ಮಾತ್ರ ಅಲ್ಲ, ಯಾರು ನೋಡಿದ್ರು ಅಟ್ರಾಕ್ಟ್ ಆಗ್ಬೇಕು. ಹಂಗಿರ್ಬೇಕು, ಒಳ್ಳೆ ಕಲರ್ಫುಲ್ ಆಗಿರ್ಬೇಕು ಚಾರ್ಟ್. ನೋಡಿ ಹಿಂದೆ ಕಾಣ್ತಾ ಇದೆ ನೋಡಿ ಚಿತ್ರ. ಆದ್ರ ನೀವು ಯಾವ್ದನ್ನೇ ಮಾಡಿ ಅದು 10 ಜನಕ್ಕೆ ಅಟ್ರಾಕ್ಟ್ ಆಗ್ಬೇಕು. ಆ ತರ ಇರ್ಬೇಕು. ಸರಿ, ಇದನ್ನೇನ್ ಮಾಡ್ತೀರಾ, ಒಂದು 5 ರಿಂದ ಒಂದು 6-7 ಪ್ರಿಂಟ್ಔಟ್ ತಗೊಂಡಿ, ಕಲರ್ ಪ್ರಿಂಟ್ಔಟ್ ಅಥವಾ ಕಲರ್ ಜೆರಾಕ್ಸ್ ತಗೊಂಡಿ. ಈಗ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈ ಕಾರ್ಪೊರೇಟ್ ಕಂಪನೀಸ್ ಈ IPL ಮ್ಯಾಚ್ ನಡೆಯುತ್ತೆ, ನೋಡಿದೀರಾ? 1,000 ರೂಪಾಯಿ ಕೊಟ್ಟು ಹೋಗಿ ಕುತ್ಕೊಂಡು ನೋಡ್ಕೊಂಡ್ ಬರ್ತೀರಾ ನೀವು. ಅವ್ರೇನೋ
ಧೋನಿಯನ್ನ, ಸಚಿನ್ ತೆಂಡೂಲ್ಕರನ್ನ, ಇನ್ನೊಬ್ಬರನ್ನ, ಮತ್ತೊಬ್ಬರನ್ನ, ಬೇರೆ ಕಂಟ್ರಿಯಿಂದ ಇರೋ ಜನಗಳನ್ನ ಕರ್ಕೊಂಡ್ಬಂದು ಆಟ ಆಡಿಸ್ಬಿಟ್ರೆ ಅವ್ರೇನು ಉದ್ಧಾರ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಅವರೇನು ಉದ್ಧಾರ ಆಗಲ್ಲ. ಅವ್ರು ಉದ್ಧಾರ ಆಗ್ಬೇಕು ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಕೋಟಾನು ಕೋಟಿ ರೂಪಾಯಿ ಕೊಡ್ತಾರೆ ಕಂಪನಿ ಅವ್ರ ಅಡ್ವರ್ಟೈಸ್ಮೆಂಟ್ಗೆ. ಅಲ್ಲಿ ಲಕ್ಷಗಟ್ಟಲೆ ಜನ ಬಂದು ಕೂತಿರ್ತಾರೆ, ಸಾವಿರಾರು ಜನ, ಅವರು ನೋಡ್ತಾರೆ. ಪ್ಲಸ್ ಟಿವಿನಲ್ಲಿ ಇಡೀ ಇಂಡಿಯಾದಿಂದ 106 ದೇಶಗಳು ನೋಡುತ್ತೆ. ಆ 106 ದೇಶಗಳಲ್ಲಿ ಆ ಕಂಪನಿ ಪದಾರ್ಥ ಪಬ್ಲಿಸಿಟಿ ಆಗುತ್ತೆ. ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ. ಹಾಗೆ ನೋಡಿ, ಈ ಬ್ರಿಟಾನಿಯಾ ಕಂಪನಿಯಲ್ಲಿ ಸನ್ಫೀಸ್ಟ್ ಅಂತ ಒಂದು ಬಿಸ್ಕೆಟ್, ಸಾರಿ ಬ್ರಿಟಾನಿಯಾ ಅಂತೀನಿ, ITC ಕಂಪನಿಯವರು. ITC ಕಂಪನಿಯವನು ಏನ್ ಮಾಡ್ತಿದ್ದ? ಸಿಗರೆಟ್ ಮ್ಯಾನುಫ್ಯಾಕ್ಚರಿಂಗ್, ಗೋಲ್ಡ್ ಫ್ಲೇಕು, ಆ ಫ್ಲೇಕು, ಈ ಫ್ಲೇಕು, ಯಾವ್ದಾದ್ರು ಸಿಗರೆಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಟು ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ. ITC ಕಂಪನಿ, ಕಲ್ಕತ್ತಾ ಬೇಸ್ ಹೆಡ್ ಆಫೀಸ್. ಅವ್ರೇನ್ ಮಾಡಿದ್ರು? ಸನ್ಫೀಸ್ಟ್ ಅಂತ ಒಂದು ಬಿಸ್ಕೆಟ್ ಕಂಪನಿ ಶುರು ಮಾಡಿದ್ರು. ಪಬ್ಲಿಸಿಟಿ ಆಗ್ಬೇಕಲ್ಲ, ಪಬ್ಲಿಸಿಟಿ ಆಗಿದ್ರೆ ಜನ ಯಾರು ತಗೋತಾರೆ? ITC ಕಂಪನಿ ಫೇಮಸ್ ಆಗೋಗಿದೆ. ITC ಕಂಪನಿಯವರು ಬಿಸ್ಕೆಟ್ ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಕೋಟಿಗಟ್ಟಲೆ ದುಡ್ಡು ಸುರಿತಾರೆ. ಹೇಗೆ? ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನೀವು FM ರೇಡಿಯೋ ಹಾಕಿದ್ರೆ FM ರೇಡಿಯೋನಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದು ಬಿಟ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಸ್ಸಿಗೆ ಹೋಗ್ತೀರಾ, ಬಸ್ ಸ್ಟಾಪ್ಗಳಿದೆ ನೋಡಿ, ಅಲ್ಲಿ ದೊಡ್ಡ 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 ಬ್ಯಾನರ್ಗಳು ಹಾಕಿರ್ತಾರೆ. ಗೋಡೆಗಳು, ಮನೆ ಗೋಡೆಗಳಲ್ಲಿ ಬರೆದಿರ್ತಾರೆ. ವಾಲ್ ಪೇಂಟಿಂಗ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಮ್ಯಾಗಝಿನ್ಸ್, ಡೈಲಿ ಮ್ಯಾಗಝೀನು, ಫೋರ್ಟ್ ನೈಟ್ ಮ್ಯಾಗಝೀನು, ಮಂತ್ಲಿ ಮ್ಯಾಗಝೀನು, ವೀಕ್ಲಿ ಮ್ಯಾಗಝೀನು, ಎಲ್ಲಾ ಭಾಷೆಗಳು, ಬರೀ ಒಂದು ಭಾಷೆ ಅಲ್ಲ. ನೀವು ಎಲ್ಲಿ ಹೋಗಿ ಯಾವ್ದನ್ನು ತೆಗಿರಿ, ಆ ಸನ್ಫೀಸ್ಟ್ ಬ್ರಿಟಾನಿಯಾ ಕಂಪನಿ, ಸಾರಿ ITC ಕಂಪನಿ ಗೊತ್ತಾಗಬೇಕು. ಪೆಪ್ಸಿ, ಕೋಕಾ-ಕೋಲಾ ಮ್ಯಾಚ್ಗಳು ನಡೆಯುತ್ತೆ. ಆ ಪ್ರತಿ ಓವರ್ ಮುಗಿದ ತಕ್ಷಣ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡ್ತಾರೆ. ಇದು ಏನು ಅಂದ್ರೆ, ನೀವು ಕೂತ್ರೆ, ನಿಂತ್ರೆ, ಮಲಗಿದ್ರೆ, ನಡೆದ್ರೆ, ಓಡಾಡಿದ್ರೆ, ಎಲ್ಲೋ ಟೈಮು ಕ್ಷಣ 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 ಆ ಪೆಪ್ಸಿ, ಕೋಕಾ-ಕೋಲಾ, ಫಾಂಟಾ, ಆ ಬ್ರಿಟಾನಿಯಾ ಕಂಪನಿದು, ಆ ITC ಕಂಪನಿದು, ಮತ್ತೆ ಯಾವುದೋ ಒಂದು ಟಾಯ್ಲೆಟ್ ತುಳಿಯೋದು, ಸ್ಯಾನಿಟರಿದು, ಎಲ್ಲ ಕಂಪನಿಗಳು ನಿಮಗೆ ರಿಪೀಟೆಡ್ ಆಗಿ ಎಲ್ಲಿ ಹೋಗಿ ಅದು ನಿಮ್ ಕಣ್ಣಿಗೆ ಕಾಣಬೇಕು, ನಿಮ್ ಕಿವಿ ಕೇಳಬೇಕು ವಿಷಯಗಳು. ಆ ತರ ಮಾಡ್ತಾರೆ. ಸಬ್ಕಾನ್ಶಿಯಸ್ ಬ್ರೈನ್ ಅಲ್ಲಿ ರೆಕಾರ್ಡ್ ಆಗೋಗುತ್ತೆ. ಸಬ್ಕಾನ್ಶಿಯಸ್ ಬ್ರೈನ್ ಅಲ್ಲಿ ರೆಕಾರ್ಡ್ ಆದ್ಮೇಲೆ ನೋಡಿ, ಅವ ಯಾವ ನಿಮ್ಗೆ ನೀವು ತಗೊಳ್ಳೇಬೇಕು ಅಂತ ಏನೋ ಹೇಳೋದಿಲ್ಲ. ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟು ಅವ್ರು ಸುಮ್ಮನೆ ಬಿಡ್ತಾರೆ. ನೀವೇನ್ ಮಾಡ್ತೀರಾ? ಒಂದು 100 ರೂಪಾಯಿ ತಗೊಂಡು ಅಂಗಡಿಗೆ ಹೋಗ್ತೀರಾ, ಹೋಗ್ಬಿಟ್ಟು ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ತಗೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಅಂಗಡಿಗೆ ಹೋಗಿದ ತಕ್ಷಣ ನೀವೇನ್ ಮಾಡ್ತೀರಾ? ಒಂದು ಬಾಟಲ್ ಪೆಪ್ಸಿ ಕೊಡಪ್ಪ, 1 ಲೀಟರ್ 2 ಲೀಟರ್ ಪೆಪ್ಸಿ ಬಾಟಲ್ ಕೊಡಪ್ಪ. ಸರ್ ಪೆಪ್ಸಿ ಇಲ್ಲ ಸರ್, ಮಿರಿಂಡಾ ಇದೆ. ಇಲ್ಲ ಪೆಪ್ಸಿನೇ ಕೊಡ್ರಿ. ನೋಡಿ, ನಿಮ್ ತಲೆ ಒಳಗಡೆ ಬೇರೆ ಪ್ರಾಡಕ್ಟ್ಗಳು ಇದೇ ತರದ್ದು ಬೇಕಾಟಿದೆ, ಆದ್ರೆ ಪೆಪ್ಸಿನೇ ಬೇಕು ಅಂತ ನಂಗೆ ರೆಕಾರ್ಡ್ ಆಗೋಗಿದೆ. ಬಿಸ್ಕೆಟ್ ತಗೊಳಕ್ ಹೋಗ್ತೀರಾ, 106 ಕಂಪನಿಗಳು, ಬೇಕಾಟು ಕಂಪನಿಗಳು, ಲೋಕಲ್ ಕಂಪನಿ, ದೊಡ್ಡ ದೊಡ್ಡ ಕಂಪನಿಗಳು ಇದೆ. ನೀವು ಅಂಗಡಿ ಹೋಗಿದ ತಕ್ಷಣ ಕೇಳೋದು, ಬ್ರಿಟಾನಿಯಾ ಗುಡ್ಡೆ ಇದೆಯಾ? ನೋಡ್ಕೊಳ್ಳಿ, ಆ ಗುಡ್ಡೆ ಬ್ರಿಟಾನಿಯಾ ಅನ್ನೋದನ್ನ, ಆ ಬ್ರ್ಯಾಂಡು ಮತ್ತೆ ಬ್ರಿಟಾನಿಯಾ ಎರಡನ್ನು ತಲೆ ಒಳಗಡೆ ರೆಕಾರ್ಡ್ ಆಗಂಗೆ ಆ ಕಂಪನಿಯವ್ರು ಮಾಡ್ಬಿಟ್ಟಿದ್ದಾರೆ. ಸೇಮ್ ಟೆಕ್ನಾಲಜಿ ಇಲ್ಲಿ ನೀವು ಅಡಾಪ್ಟ್ ಮಾಡಬೇಕು. ಅಟ್ರಾಕ್ಟಿವ್ ಆಗಿರೋ ಈ ಚಾರ್ಟ್ ಅನ್ನ ನೀವು, ನಿಮಗೆ ಅಂತ ಒಂದು ರೂಮ್ ಇರುತ್ತೆ, ರೀಡಿಂಗ್ ರೂಮು ಅಥವಾ ಮಲಗೋ ರೂಮು, ಮಲಗೋ ಕೋಣೆ ಅಂತ ಇರುತ್ತೆ. ಅಲ್ಲಿ ನೀವು ಕಣ್ಣಿಗೆ ಕಾಣೋ ಹಾಗೆ ಮಲಗೋ ಜಾಗದಲ್ಲಿ ತಲೆ, ನಿಮ್ಮ ಎದೆ ನೇರವಾಗಿ ಆ ಚಾರ್ಟ್ ಅನ್ನ ಹ್ಯಾಂಗ್ ಮಾಡ್ಬಿಡಿ ಅಥವಾ ಅಂಟಿಸ್ಬಿಡಿ. ಈ ತರ ಸರಿ. ಅಲ್ಲಿಂದ ಬೇರೆ ಎಲ್ಲೋ ಬರ್ತೀರಾ, ಊಟ ಮಾಡೋ ಜಾಗ ಡೈನಿಂಗ್ ರೂಮು, ಅಥವಾ ಅಮ್ಮನ ಹತ್ರ ಮಾತಾಡ್ತೀರಾ, ಅಮ್ಮನ ರೂಮು. ನೀವು ಎಲ್ಲಿ 10 ನಿಮಿಷಕ್ಕೆ 5 ನಿಮಿಷಕ್ಕೆ ಮೇಲೆ ಇರ್ತೀರಾ ಅಂತ ಜಾಗಗಳಲ್ಲೆಲ್ಲ ಇದನ್ನ ಅಂಟಿಸ್ಬಿಡಿ. ಸರ್, ನಮ್ಮ ಮನೆಗಿನ್ನ ಆಫೀಸಲ್ಲೇ ಜಾಸ್ತಿ ಹೊತ್ತು ಕೂತಿರ್ತೀನಿ ಸರ್, ಆಫೀಸಲ್ಲಿ ಅಂಟಿಸಕ್ ಸಾಧ್ಯವ? ನಮ್ಗೆ ಏಮನ್ನ ಸಾಧ್ಯವಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಪರ್ಸಲ್ಲಿ ಬೇಕಾದ ವಿಸಿಟಿಂಗ್ ಕಾರ್ಡ್ಗಳು, ಮತ್ತೆ ಪ್ಯಾನ್ ಕಾರ್ಡು, ID ಕಾರ್ಡು ಏನೇನೋ ಇಟ್ಕೊಂಡಿರ್ತೀರಾ. ಆ ಕಾರ್ಡ್ ಸೈಜ್ ಅಲ್ಲಿ ನಾನು ಏನು ಈ ಪ್ರಿಪೇರ್ ಮಾಡಕ್ ಹೇಳಿದೆ ಈ ಚಾರ್ಟ್, ಇದನ್ನ ನೀವು ಒಂದು ಸಣ್ಣದಾಗಿ ಪ್ರಿಂಟ್ಔಟ್ ತೆಗೆದು ಅದನ್ನ ನಿಮ್ಮ ಪರ್ಸ್ ಒಳಗೆ ಇಟ್ಕೋಬೇಕು. ಪರ್ಸನ್ನ ಯಾವಾಗ ಓಪನ್ ಮಾಡ್ತೀರೋ ಅದು ಕಣ್ಣಿಗೆ ಕಾಣಬೇಕು. ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಮಲ್ಕೊಳ್ಳಿ, ಓಡಾಡಿ, ಎಲ್ಲ ಟೈಮಲ್ಲೂ ನಿಮ್ಮ ಧ್ಯೇಯ, ನಿಮ್ಮ ಗುರಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇರಬೇಕು. ಸಬ್ಕಾನ್ಶಿಯಸ್ ಬ್ರೈನ್ ನಲ್ಲಿ ಯಾವಾಗಲೂ ಅದು ಹೇಗೆ ಟಿವಿ ಇದು ಬ್ರಿಟಾನಿಯಾ ಕಂಪನಿಯವರು, ITC ಕಂಪನಿಯವರು ಅವರ ಪದಾರ್ಥಗಳನ್ನು ಅಡ್ವರ್ಟೈಸ್ಮೆಂಟ್ ಮಾಡಿ ನಿಮ್ಮ ತಲೆ ಒಳಗಡೆ ನುಗ್ಗಿಸ್ತಾರೆ. ಹಾಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ನೀವು ಬರೀ DTP ನಲ್ಲಿ ಪ್ರಿಂಟ್ಔಟ್ ತಗೊಳ್ಳೋದಕ್ಕೆ ಏನು ಕಾಸು ಹಾಕ್ತೀರಾ ಅಷ್ಟನ್ನು ಹಾಕ್ಬಿಟ್ಟು ನಿಮ್ಮ ತಲೆ ಒಳಗಡೆ ರೆಕಾರ್ಡ್ ಮಾಡಿಸ್ಬೇಕು. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದನ್ನ ಯಾವ ರೀತಿ ಮೆಟಲೈಸ್ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ.